ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಮಧ್ಯದಲ್ಲಿ ಇನ್ನೊಂದು ಬೆಳವಣಿಗೆ ರಾಜ್ಯದ ಈ ಬೆಳವಣಿಗೆಗಳಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದೇನಂತಂದ್ರೆ ಇವತ್ತು ಏಕಾಏಕಿಯಾಗಿ ಆರ್ ನಗರ ಶಾಸಕ ಮುನಿರತ್ನ ಅವರ ತಲೆಗೆ ಮೊಟ್ಟೆ ಹೊಡೆದು ಬಿಟ್ರು. ಅಲ್ಲಿಗೆ ಮುಗೀತಲ್ಲ. ಸಿ ಟಿ ರವಿಯವ್ರ ಪ್ರಕರಣನೇ ಇನ್ನೂ ಮುಗಿತಾ ಇಲ್ಲ ಕಥೆ. ಅಲ್ಲಿ ಪೊಲೀಸರು ತಗೊಂಡು ರೌಂಡ್ ಎಲ್ಲ ಹಾಕೊಂಡು ಬಂದರು. ಇಲ್ಲಿ ನೋಡಿದ್ರೆ ಈ ಕಾರ್ಯಕ್ರಮಕ್ಕೆ ಹೋದಾಗ ಶತದಿನೋತ್ಸವ ಕಾರ್ಯಕ್ರಮದಲ್ಲಿ ವಾಜಪೇಯಿ ಅವರದ್ದು ಅಲ್ಲಿ ಹೋದಾಗ ತಲೆಗೆ ಹೊಡೆದು ಹಾಕ್ತಾರೆ. ಏನ್ರಿ ಇದು, ಏನಾಗ್ತಾ ಇದೆ? ಅವರು ಆರೋಪ ಮಾಡ್ತಾ ಇರುವಂಥದ್ದು ಯಾರ ಮೇಲೆ? ಅದು ಇನ್ನೊಂದು ರೀತಿಯಾದ ರಾಜಕೀಯ ಸಂಘರ್ಷಕ್ಕೆ ನಾಂದಿಯನ್ನು ಹಾಡಿತು. ಯಾರ ಮೇಲೆ ಮಾಡ್ತಾ ಇದ್ದಾರೆ? ಉಪಮುಖ್ಯಮಂತ್ರಿಗಳ ಮೇಲೆ, ಮಾಜಿ ಸಂಸದರ ಮೇಲೆ, ಅಲ್ಲಿ ಕಳೆದ ಬಾರಿ ಅವರು ಎದುರಾಳಗಿ ನಿಂತುಕೊಂಡಂಥ ಕುಸುಮಾ ಅವರ ಮೇಲೆ ನೇರವಾಗಿ ಅವರ ಅಕ್ಕಾರಕ್ಕೆ ಇಳಿತಾರೆ. ಸೊ ಮತ್ತೊಮ್ಮೆ ರಣರಂಗವಾಗಿದೆ ಆರ್ ನಗರ ಕ್ಷೇತ್ರ. ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಅಟ್ಯಾಕ್ ಆಗಿದೆ. ಏನು ಮೊಟ್ಟೆ ಅಟ್ಯಾಕ್, ಆಸಿಡ್ ದಾಳಿ ಮಾಡೋಕೆ ಯತ್ನ ಅಂತ ಹೇಳಿ ಮುನಿರತ್ನ ಅವರ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೆಲವರು ನನ್ನನ್ನು ಕೊಲ್ಲಲು ಸಂಚು ರೂಪಿಸಿದ್ದಾರೆ, ಮೊಟ್ಟೆ ಒಳಗಡೆಗೆ ಆಸಿಡ್ ಹಾಕಿ ಹೊಡೆದಿದ್ದಾರೆ ಅಂತ ಅವರ ಆರೋಪ. ದಾಳಿ ಹಿಂದೆ ಡಿ ಕೆ ಬ್ರದರ್ಸ್ ಕುಸುಮಾ ಅವರಿದ್ದಾರೆ ಅಂತ ಹೇಳಿ ಅವರ ಆರೋಪ. ರಾಜ್ಯದಲ್ಲಿ ಈಗ ತಾರಕಕ್ಕೇರಿದೆ ದ್ವೇಷ ರಾಜಕಾರಣ. ನೋಡಿ, ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಆಚೆ ಬಂದು ಕಾರ್ ಹತ್ತುವಂಥ ಸಂದರ್ಭದಲ್ಲಿ ಅವ್ರಿಗೆ ಮೊಟ್ಟೆ ಎಸಿತಾರೆ. ಮೊಟ್ಟೆ ಸರಿಯಾಗಿ ಬಂದು ತಲೆಗೆ ಬೀಳುತ್ತೆ. ಅದಾದ ನಂತರ ಅವ್ರನ್ನ ಕೆ ಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಒಂದು 2 ಗಂಟೆ ಅವ್ರನ್ನ ನಿಗಾ ಘಟಕದಲ್ಲಿ ಪೊಲೀಸರು ಕೂಡ ಇಡ್ತಾರೆ. ಕಾರಣ ಅವ್ರು ಆರೋಪ ಮಾಡಿದ್ದು ಮೊಟ್ಟೆಯಲ್ಲಿ ಆ್ಯಸಿಡ್ ಹಾಕಿ ಎಸ್ದಿದ್ದಾರೆ ಅಂತ ಹೇಳಿ. ಅವ್ರೇನು ಹೇಳ್ತಾ ಇದ್ರು, ನಂಗೊಂದು ವಾರದಿಂದ ಇದೇ ರೀತಿಯಾಗಿ ಹೇಳ್ತಾ ಇದ್ರು ದಾಳಿ ಆಗುತ್ತೆ ಅಂತೇಳಿ, ಅದಕ್ಕೆ ಹಿಂಗೆ ಮಾಡಿದ್ದಾರೆ ಇದು ಅಂತ ಹೇಳಿದ್ದಾರೆ. ಇವತ್ತು ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ನಾನು ಜಗನ್ನಾಥ ಭವನದಲ್ಲಿ ಅಲ್ಲಿ ಬಂದು ನಾನು ನಮ್ಮ ಕೇಂದ್ರ ಸಚಿವರಾಗಿದ್ದಂಥ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಂಥ ವಿಜಯೇಂದ್ರ ಅವರು, ನಮ್ಮ ಪಕ್ಷದ ಮುಖಂಡರು ಯಡಿಯೂರಪ್ಪನವ್ರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಂದ ನಾನು ನಮ್ಮ ಕ್ಷೇತ್ರದಲ್ಲಿ ವಾಜಪೇಯಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಬಂದಂಥ ಸಂದರ್ಭದಲ್ಲಿ ಸುಮಾರು 100 ಜನ ಪೊಲೀಸವರು ಇದ್ದಾರೆ ಇಲ್ಲಿ. ನಾನು ಕೇಳಿದೆ, ಏನಕ್ಕೆ ಇಷ್ಟೊಂದು ಪೊಲೀಸವರು ಅಂತ ಕೇಳಿದಾಗ, ಇವತ್ತೇನೋ ನಿಮ್ಮ ಕೊಲೆ ಆಗತ್ತೆ ಇಲ್ಲಿ ಅಂತ ನಮಗೆ ಮಾಹಿತಿ ಇದೆ. ಆ ಕೊಲೆ ಆಗತ್ತೆ ಅನ್ನೋ ಮಾಹಿತಿ ಬಂದಿದ್ದರಿಂದ ನಾವು ನಿಮಗೆ ರಕ್ಷಣೆ ಕೊಡೋಕ್ಕೆ ಸುಮಾರು 100 ಪೊಲೀಸವರು ಇದ್ದೀವಿ. 3 ಪೊಲೀಸ್ ಬಸ್ಗಳು ಬಂದಿದೆ. ಪೊಲೀಸ್ ಬಸ್ಸಲ್ಲಿ ವಿತ್ ಗನ್ಮ್ಯಾನ್ಗಳು ಪೊಲೀಸು ಅವರೆಲ್ಲ ನನಗೆ ಎಲ್ಲಿ ಕೊಲೆ ಆಗತ್ತೆ ಅಂತ ರಕ್ಷಣೆ ಕೊಡೋಕ್ಕೆ ಪೊಲೀಸ್ನವರು ಮೊದಲೇ ಕಾವಲು ಕಾಯ್ದಿದ್ದಾರೆ. 100-150 ಜನ ಒಟ್ಟಿಗೆ ದಾಳಿ ಮಾಡಿ ಗುಂಪು ಕೊಲೆ ಅಂತೇಳಿ ನನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿರೋದು ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದೆ. ಪೊಲೀಸ್ ಇಲಾಖೆ ಗಮನಕ್ಕೆ ಬರದೇ ಇದ್ದಿದ್ದರೆ 2-3 ಪೊಲೀಸವರು ಬಂದಿರೋರು, ಒಬ್ಬ ಶಾಸಕ ಬರ್ತಾನೆ ಅಂದರೆ. ಆದರೂ ಸಹ ಇಷ್ಟೊಂದು ಜನ ಪೊಲೀಸವರು ಇದ್ದಿದ್ದಕ್ಕೆ ಇವತ್ತು ನನ್ನ ಜೀವ ಉಳ್ಕೊಂಡಿದೆ. ಬಹುಶಃ ಪೊಲೀಸ್ ಇಲಾಖೆ ನನಗೆ ಇವತ್ತೊಂದು ಪುನರ್ಜನ್ಮ ಕೊಟ್ಟಿದೆ. ಇವತ್ತು ಇಲ್ಲದೇ ಇದ್ದರೆ ಇವತ್ತು ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು. ಗುಂಪು ಗಲಾಟೆ ಅಂತೇಳಿ ಒಂದು 20 ಜನನ ಕರ್ಕೊಂಡೋಗಿ ಬಂಧಿಸಿ ಒಂದು ಕೇಸ್ ಹಾಕಿ ಕಳಿಸ್ಬಿಡ್ತಾಯಿದ್ರು. ಈಗ ನನಗೆ ಕೊಲೆ ಮಾಡ್ತೀರಿ ಅಂತೇಳಿ ನನಗೆ ಈಗಾಗಲೇ ಕಳೆದ ತಿಂಗಳು 5ನೇ ತಾರೀಕು ಒಂದು 7-8ನೇ ತಾರೀಕು ಹೊತ್ತಿಗೆ ಆ ಡಿಫ್ರೆನ್ಸಲ್ಲಿ ಕೊಲೆ ಮಾಡ್ತಾರೆ ಅಂತೇಳಿ ವಕೀಲ ರೂಪದಲ್ಲಿ 2 ವಕೀಲರು ಬಂದು ನನಗೆ ಹೇಳಿದ್ರು. ನನಗೆ ಅವ್ರು ಹೇಳಿದ ತಕ್ಷಣ ನನಗೆ ಯಾಕೋ ಅನುಮಾನ ಬಂದು ಕಳೆದ ತಿಂಗಳು 9ನೇ ತಾರೀಕು ನಾನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೆ ಮತ್ತು NIAಗೆ ಮತ್ತು EDಗೆ, CBIಗೆ ಎಲ್ರಿಗೂ ಸಹ ಪತ್ರ ಬರೆದಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು DK ಶಿವಕುಮಾರು, DK ಸುರೇಶು, ಕುಸುಮಾ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ